ನಮಸ್ಕಾರ ಸ್ನೇಹಿತರೆ, ಈ ಅದ್ಭುತವಾದ ವಿವರಣೆಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಬರೋಣ. ಭಾರತೀಯ ಸಂಪ್ರದಾಯದಲ್ಲಿ ಬಹಳ ಆಳವಾದ ಬೀರುಗಳಿರೋ ಒಂದು ಸುಂದರವಾದ ದೈನಂದಿನ ಆಚರಣೆ ಬಗ್ಗೆ ನಾವಿಂದು ಮಾತಾಡ್ತಿದ್ದೀವಿ. ಅದೇ ಮನೆಯಲ್ಲಿ ದೀಪ ಬೆಳಗಿಸೋ ಸಂಪ್ರದಾಯ. ನಾವೆಲ್ಲರೂ ನಮ್ಮ ಬಾಲ್ಯದಿಂದಲೂ ಮನೆಯಲ್ಲಿ ಬೆಳಿಗ್ಗೆ ಸಂಜೆ ದೀಪ ಹಚ್ಚೋದನ್ನ ನೋಡ್ತಾನೆ ಬೆಳೆದಿದ್ದೀವಿ ಅಲ್ವಾ? ಮುಸ್ಸಂಜೆ ಆಗ್ತಿದ್ದ ಹಾಗೆ ಮನೆಯಲ್ಲಿ ಮೂಡೋ ಆ ಮೃದುವಾದ ಬೆಳಕು ಮನಸ್ಸಿಗೆ ಒಂಥರ ಎಲ್ಲಿಲ್ಲದ ನೆಮ್ಮದಿ ಕೊಡುತ್ತೆ. ಆದ್ರೆ ಇದು ಬರೀ ಒಂದು ವಾಡಿಕೆನಾ, ಅಥವಾ ಇದರ ಹಿಂದೆ ನಮಗೆ ಗೊತ್ತಿಲ್ಲದ ಯಾವುದಾದ್ರೂ ಪ್ರಬಲವಾದ ಶಕ್ತಿ ಅಡಗಿದೆಯಾ? ಇವತ್ತು ನಾವು ಈ ದೀಪದ ಬೆಳಕಿನ ಹಿಂದಿರೋ ಅಸಲಿ ರಹಸ್ಯಗಳನ್ನ ಮತ್ತು ಅದರ ಆಧ್ಯಾತ್ಮಿಕ ಮಹತ್ವವನ್ನ ಸಂಪೂರ್ಣವಾಗಿ ಬಿಡಿಸಿ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ, ಪ್ರತಿದಿನ ದೀಪನ ಯಾಕೆ ಹಚ್ಚಿವೆ? ಇದರ ಹಿಂದಿರೋ ಆ ಆಧ್ಯಾತ್ಮಿಕ ರಹಸ್ಯ ಆದ್ರೂ ಏನೋ? ಕೇವಲ ಕತ್ಲೆ ಇರೋ ಕೋಣೆಗೆ ಬೆಳಕು ಕೊಡೋಕೆ ಮಾತ್ರ ನಾವು ದೀಪ ಹಚ್ತೀವಾ? ಖಂಡಿತ ಇಲ್ಲ. ಇಂದಿನ ಈ ಫಾಸ್ಟ್ ಫಾರ್ವರ್ಡ್ ಬದುಕಿನಲ್ಲಿ ಎಲ್ಲವೂ ಯಾಂತ್ರಿಕವಾಗಿರುವಾಗ ಈ ಒಂದು ಪುಟ್ಟ ಆಚರಣೆಯ ಹಿಂದೆ ನಮ್ಮ ಹಿರಿಯರು ಬಹಳ ದೊಡ್ಡದೊಂದು ಜೀವನ ಪಾಠವನ್ನೇ ಇಟ್ಟಿದ್ದಾರೆ. ದೀಪ ಬೆಳಗಿಸೋದು ಅಂದ್ರೆ ಬರೀ ಎಣ್ಣೆ ಬತ್ತಿಗೆ ಬೆಂಕಿ ಹಚ್ಚೋದಲ್ಲ, ಬದಲಾಗಿ ನಮ್ಮೊಳಗಿರೋ ಚೈತನ್ಯನ ಬಡಿದೆಬ್ಬಿಸೋ ಒಂದು ಅದ್ಭುತವಾದ ಪ್ರಕ್ರಿಯೆ ಅದು. ಈ ನಿಗೂಢವಾದ ರಹಸ್ಯನ ತಿಳ್ಕೊಳ್ಳೋ ಕುತೂಹಲ ನಮ್ಮಲ್ಲೆಲ್ಲರಿಗೂ ಇದ್ದೇ ಇರುತ್ತೆ. ಹಾಗಾಗಿ ಇದು ಬರೀ ಒಂದು ದೈಹಿಕ ಕ್ರಿಯೆ ಆಗೊಳಿಯದೆ ನಮ್ಮ ಒಳಗಿನ ಪ್ರಪಂಚನ ಹೇಗೆ ಬೆಳಗುತ್ತೆ ಅನ್ನೋದನ್ನ ನಾವೀಗ ಅನ್ವೇಷಣೆ ಮಾಡೋಣ. ಇಲ್ಲಿ ನಾವು ಗಮನಿಸಬೇಕಾದ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ದೀಪ ಅನ್ನೋ ಪದದ ನಿಜವಾದ ಅರ್ಥ. ದೀಪ ಅಂದ್ರೆ ಕೇವಲ ಭೌತಿಕವಾಗಿ ಕತ್ತಲೆ ಓಡಿಸೋ ಸಾಧನ ಮಾತ್ರವಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ದೀಪ ಜ್ಞಾನ, ಶುಭ, ಸಕಾರಾತ್ಮಕತೆ ಹಾಗೂ ಅಜ್ಞಾನ ನಿವಾರಣೆಯ ಒಂದು ಪವರ್ಫುಲ್ ಸಂಕೇತ. ಅಂದ್ರೆ ದೀಪದ ಬೆಳಕು ಕತ್ತಲೆನ ಹೇಗೆ ದೂರ ಮಾಡುತ್ತೋ ಹಾಗೇನೆ ನಮ್ಮ ಜೀವನದಲ್ಲಿರೋ ಅಜ್ಞಾನ, ನೆಗೆಟಿವ್ ಯೋಚನೆಗಳು, ದುಃಖ ಎಲ್ಲವೂ ದೂರ ಆಗ್ಬೇಕು ಅನ್ನೋದೇ ಈ ಆಚರಣೆಯ ಮೂಲ ಉದ್ದೇಶ. ನಮ್ಮ ದಿನನಿತ್ಯದ ಒತ್ತಡಗಳ ಮಧ್ಯೆ ಈ ಒಂದು ಸಣ್ಣ ಬೆಳಕು ನಮ್ಮ ಮನಸ್ಸಿನಲ್ಲಿರೋ ನಕಾರಾತ್ಮಕತೆಯ ಮೋಡಗಳನ್ನ ಕರಗಿಸೋಕೆ ಒಂದು ಸುಂದರವಾದ ರೂಪಕದ ತರ, ಅಂದ್ರೆ ಒಂದು ಮೆಟಾಫರ್ ತರ ಕೆಲಸ ಮಾಡುತ್ತೆ. ಸರಿ, ಈಗ ನಮ್ಮ ದಿನಚರಿಯಲ್ಲಿ ಈ ಆಚರಣೆ ಹೇಗೆ ಹಾಸುಹೊಕ್ಕಾಗಿದೆ, ಹಾಗೆ ಬೆಳಗ್ಗೆ ಮತ್ತು ಸಂಜೆಯ ದೀಪದ ಮಹತ್ವವೇನು ಅಂತ ನೋಡ್ತಾ ಹೋಗೋಣ. ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚೋ ಉದ್ದೇಶಗಳು ಹೇಗೆ ಬೇರೆ ಬೇರೆ ಆಗಿವೆ, ಆದ್ರೂ ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿವೆ ಅಂತ ನಾವೀಗ ನೋಡೋಣ. ಬೆಳಗಿನ ದೀಪನ ನಾವು ಬಹಳ ಶುಭ ಅಂತ ಪರಿಗಣಿಸ್ತೀವಿ. ದಿನದ ಆರಂಭನ ದೇವರ ಸ್ಮರಣೆಯಿಂದ ಮಾಡಿದ್ರೆ ಇಡೀ ದಿನಕ್ಕೆ ಬೇಕಾದ ಶಾಂತಿ, ಏಕಾಗ್ರತೆ ನಮಗೆ ಸಿಗತ್ತೆ. ಬೆಳಗ್ಗೆ ದೀಪ ಹಚ್ಚುವಾಗ ಸಾಮಾನ್ಯವಾಗಿ ಎಲ್ಲರೂ ತಮ್ಮ ಕುಟುಂಬದ ಆರೋಗ್ಯ, ಸಂತೋಷ, ಸಮೃದ್ಧಿಗಾಗಿ ಒಂದು ಸಂಕಲ್ಪ ಮಾಡ್ತಾರೆ. ಅದೇ ಸಂಜೆಯ ದೀಪದ ಬಗ್ಗೆ ಮಾತಾಡೋದಾದ್ರೆ ಇಡೀ ದಿನದ ಕೆಲಸದ ನಂತರ ಮನಸ್ಸಿಗೆ ಒಂಥರ ರಿಲ್ಯಾಕ್ಸೇಷನ್ ಕೊಡೋ ಸಾಧನ ಇದು. ದಣಿದು ಮನೆಗೆ ಬಂದಾಗ ಆ ದೀಪದ ಮೃದುವಾದ ಬೆಳಕು, ಅದರ ಜೊತೆಗಿರೋ ಆ ಪ್ರಶಾಂತತೆ ಮನೆಯ ವಾತಾವರಣನ ಕಂಪ್ಲೀಟ್ ಆಗಿ ಶಾಂತಗೊಳಿಸುತ್ತೆ. ಬೆಳಗಿನ ಆಚರಣೆ ನಮಗೆ ದಿನ ಎದುರಿಸೋಕೆ ಶಕ್ತಿ ತುಂಬಿದ್ರೆ, ಸಂಜೆಯ ಆಚರಣೆ ನಮ್ಮ ಆಯಾಸನ ಕಳೆದು ರಿಲ್ಯಾಕ್ಸ್ ಆಗೋಕೆ ಸಹಾಯ ಮಾಡುತ್ತೆ. ಇದಾದ್ಮೇಲೆ ಈ ಆಚರಣೆಯ ವಿಧಾನ ಏನು ಮತ್ತು ಇದರ ಹಿಂದಿರೋ ರಿಯಲಿಸ್ಟಿಕ್ ನಂಬಿಕೆಗಳೇನು ಅನ್ನೋದ್ರ ಕಡೆ ಸ್ವಲ್ಪ ಗಮನ ಹರಿಸೋಣ ಬನ್ನಿ. ದೀಪ ಹಚ್ಚುವಾಗ ನಾವು ಫಾಲೋ ಮಾಡಬೇಕಾದ ಕೆಲವು ಸಿಂಪಲ್ ಆದರೆ ಬಹಳ ಮುಖ್ಯವಾದ ನಿಯಮಗಳಿವೆ. ಮೊದಲನೇದಾಗಿ, ದೀಪನ ಯಾವಾಗಲೂ ಒಂದು ಕ್ಲೀನ್ ಆಗಿರೋ ಜಾಗದಲ್ಲಿ ಇಡ್ತೀವಿ. ಇದು ನಮ್ಮ ಸುತ್ತಲಿನ ಪರಿಸರನ ಗೌರವಿಸೋ ಸಂಕೇತ. ಎರಡನೇದಾಗಿ, ದೇವರ ಮುಂದೆ ಶುದ್ಧ ಭಕ್ತಿಯಿಂದ ಅದನ್ನ ಬೆಳಗಿಸೋದು. ಮತ್ತು ಮೂರನೇದಾಗಿ, ದೀಪ ಹಚ್ಚುವಾಗ ನಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಶಾಂತವಾಗಿ ಇಟ್ಕೊಂಡು ಪ್ರಾರ್ಥನೆ ಮಾಡೋದು. ಈ ಸ್ಟೆಪ್ಸ್ ಕೇಳೋಕೆ ಬಹಳ ಸಿಂಪಲ್ ಅನ್ಸ್ಬೋದು, ಆದ್ರೆ ಇವು ಆ ಜಾಗನ ಮತ್ತು ನಮ್ಮ ಮನಸ್ಸನ್ನ ಏಕಕಾಲದಲ್ಲಿ ಸಿದ್ಧ ಮಾಡೋ ಒಂದು ಅದ್ಭುತವಾದ ಮೈಂಡ್ಫುಲ್ನೆಸ್ ಅಭ್ಯಾಸ. ಜಾಗನ ಶುಚಿಗೊಳಿಸೋ ಜೊತೆಗೇನೆ ನಮ್ಮ ಮನಸ್ಸಲ್ಲಿ ಓಡ್ತಿರೋ ಸಾವಿರಾರು ಯೋಚನೆಗಳನ್ನ ಆ ಕ್ಷಣದಲ್ಲಿ ಫೋಕಸ್ ಮಾಡೋಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಇಲ್ಲೊಂದು ಬಹಳ ಸೂಕ್ಷ್ಮವಾದ ಆದರೆ ಪ್ರಾಕ್ಟಿಕಲ್ ಆದ ವಿಷಯನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ದೀಪ ಹಚ್ಚೋದು ನಮ್ಮ ಮಾನಸಿಕ ಶಾಂತಿ, ನೆಮ್ಮದಿಗಾಗಿ ನಾವು ಮಾಡ್ಕೊಂಡು ಬಂದಿರೋ ಒಂದು ಆಳವಾದ ಸಾಂಸ್ಕೃತಿಕ ನಂಬಿಕೆ. ಆದರೆ ದೀಪ ಹಚ್ಚಿದ ತಕ್ಷಣ ನಮಗೆ ಬೇಕಾದ ದುಡ್ಡು, ವಸ್ತುಗಳು ಅಥವಾ ಭೌತಿಕ ಫಲಿತಾಂಶಗಳು ಯಾವುದೋ ಮ್ಯಾಜಿಕ್ ಥರ ಸಿಕ್ಬಿಡುತ್ತೆ ಅಂತ ಇದನ್ನ ಒಂದು ಸೈಂಟಿಫಿಕ್ ನಿಯಮದ ಥರ ನಾವು ತಗೋಬಾರ್ದು. ಈ ಸಂಪ್ರದಾಯದ ಮೂಲ ಉದ್ದೇಶ ನಮ್ಮ ಆಧ್ಯಾತ್ಮಿಕ ಮತ್ತು ಮಾನಸಿಕ ಯೋಗಕ್ಷೇಮ ಕಾಪಾಡ್ಕೊಳ್ಳೋದೇ ಹೊರತು ಇದೊಂದು ಭೌತಿಕ ಲಾಭ ಪಡೆಯೋ ವ್ಯಾಪಾರ ಅಲ್ಲವೇ ಅಲ್ಲ. ಈ ಸ್ಪಷ್ಟತೆ ನಮ್ಮಲ್ಲಿದ್ದಾಗ ನಾವು ಮಾಡೋ ಆಚರಣೆ ಇನ್ನೂ ಹೆಚ್ಚು ಪವಿತ್ರವಾಗುತ್ತೆ. ಈಗ ಈ ಪ್ರಸ್ತುತಿಯ ಅತ್ಯಂತ ಪ್ರಮುಖ ಘಟ್ಟಕ್ಕೆ ಬರೋಣ. ಅದೇ ಬೆಳಕು ಮತ್ತು ಜ್ಞಾನದ ಅಂತಿಮ ಸಂಕೇತ. ಈ ಜ್ವಾಲೆ ಕೇವಲ ಒಂದು ರಾಸಾಯನಿಕ ಪ್ರಕ್ರಿಯೆ ಅಲ್ಲ, ಇದು ಸಾವಿರಾರು ವರ್ಷಗಳ ಜ್ಞಾನದ ಪ್ರತೀಕ.
ಒಂದು ಅದ್ಭುತವಾದ ಮಾತಿದೆ ನೋಡಿ, ಅದು ನಿಜಕ್ಕೂ ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ. ನಮ್ಮ ಜೀವನದಲ್ಲಿ ಎಷ್ಟೇ ಕತ್ತಲೆ ಇದ್ರೂ ಜ್ಞಾನ ಮತ್ತು ಒಳ್ಳೆಯತನದ ಒಂದು ಸಣ್ಣ ಬೆಳಕು ಕೂಡ ಅದನ್ನು ದೂರ ಮಾಡುವ ಶಕ್ತಿಯನ್ನು ಹೊಂದಿದೆ. ಎಂತಹ ಪವರ್ಫುಲ್ ಸಂದೇಶ ಅಲ್ವಾ? ಕತ್ತಲಿಂದ ತುಂಬಿರೋ ಒಂದು ದೊಡ್ಡ ಕೋಣೆಯಲ್ಲಿ ನಾವೊಂದು ಸಣ್ಣ ದೀಪ ಹಚ್ಚಿದಾಗ ಆ ಪುಟ್ಟ ಜ್ವಾಲೆ ಇಡೀ ಕೋಣೆಯ ಕತ್ತಲನ್ನು ಹೇಗೆ ಸೋಲಿಸ್ತೋ, ಅದೇ ರೀತಿ ನಮ್ಮ ಲೈಫ್ನಲ್ಲಿ ಎಷ್ಟೇ ಕಷ್ಟಗಳು ನಿರಾಶೆಗಳು ಬಂದರೂ ನಾವು ಗಳಿಸೋ ಒಂದು ಸಣ್ಣ ಜ್ಞಾನ, ನಮ್ಮೊಳಗಿರೋ ಒಳ್ಳೆಯತನ ಆ ಎಲ್ಲಾ ಅಂಧಕಾರನ ಓಡಿಸೋ ಅಗಾಧವಾದ ಶಕ್ತಿ ಹೊಂದಿದೆ. ಕತ್ತಲೆ ಅನ್ನೋದು ಸ್ವತಃ ಒಂದು ಅಸ್ತಿತ್ವ ಅಲ್ಲ, ಅದು ಕೇವಲ ಬೆಳಕು ಇಲ್ದಿರೋ ಸ್ಥಿತಿ ಅಷ್ಟೇ. ಎಲ್ಲಿ ಜ್ಞಾನದ ಬೆಳಕು ಮೂಡುತ್ತೋ ಅಲ್ಲಿ ಕತ್ತಲೆ ತಾನಾಗಿಯೇ ಮರೆಯಾಗುತ್ತೆ. ಇದನ್ನೇ ದೀಪ ನಮಗೆ ಪ್ರತಿದಿನ ರಿಮೈಂಡ್ ಮಾಡೋದು. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಈ ಸಂಪ್ರದಾಯನ ಕೇವಲ ಒಂದು ಯಾಂತ್ರಿಕ ಅಭ್ಯಾಸ ಅಂತ ನಾವು ನೋಡಬಾರ್ದು. ಇದು ಜ್ಞಾನ, ಶಾಂತಿ, ಭಕ್ತಿ ಮತ್ತು ಪಾಸಿಟಿವಿಟಿಯ ದೈನಂದಿನ ಜ್ಞಾಪಕ. ಪ್ರತಿದಿನ ನಾವು ಹಚ್ಚೋ ದೀಪ ನಮ್ಮ ಲೈಫ್ನಲ್ಲಿ ಒಳ್ಳೆತನ ರೂಢಿಸ್ಕೊಳ್ಳೋಕೆ ಮತ್ತು ಯಾವಾಗಲೂ ಪಾಸಿಟಿವ್ ಆಗಿರೋಕೆ ನಮಗೆ ನಾವೇ ಕೊಟ್ಕೊಳ್ಳೋ ಒಂದು ನಿರಂತರ ರಿಮೈಂಡರ್. ಹಾಗಾಗಿ ಇದು ನಮ್ಮ ದಿನಚರಿಯನ್ನ ಮೀರಿನ ಒಂದು ಅತ್ಯುನ್ನತವಾದ ಆಚರಣೆ. ಈ ವಿವರಣೆಯ ಕೊನೆಯಲ್ಲಿ ಒಂದು ಆಳವಾದ ಪ್ರಶ್ನೆಯೊಂದಿಗೆ ನಾವಿಂದು ಮುಕ್ತಾಯ ಮಾಡೋಣ. ಈ ಸುಂದರವಾದ ಕಾಲಾತೀತ ಸಂಪ್ರದಾಯ ಇರೋ ಮನೆಗಳಲ್ಲಿ ಜ್ಞಾನದ ಆ ಬೆಳಕು ದೈನಂದಿನ ಸವಾಲುಗಳ ಕತ್ತಲೆನ ಹೇಗೆ ದೂರ ಮಾಡುತ್ತೆ? ಇದ್ರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಸಮಯ ಕೂತು ಯೋಚನೆ ಮಾಡಬೇಕು. ನಾವು ಎದುರಿಸೋ ಪ್ರತಿಯೊಂದು ಸಮಸ್ಯೆಯ ಹಿಂದೆಯೂ ಅಜ್ಞಾನದ ಕತ್ತಲೆ ಇದ್ದೇ ಇರುತ್ತೆ. ಆ ಕತ್ತಲೆನ ಸೀಳಿ ಆಚೆ ಬರೋಕೆ ನಮಗೆ ಬೇಕಾಗಿರೋದು ಆ ಜ್ಞಾನದ ದೀಪ ಮಾತ್ರ. ಜ್ಞಾನದ ಈ ಬೆಳಕು ನಿಮ್ಮೆಲ್ಲರ ಆಲೋಚನೆಗಳನ್ನ ಮತ್ತಷ್ಟು ಬೆಳಗಲಿ ಅಂತ ಆಶಿಸ್ತೀನಿ. ಶುಭವಾಗಲಿ, ಸರ್ವರಿಗೂ ಒಳಿತಾಗಲಿ.